ವಿದ್ಯಾರ್ಥಿಗಳ ವಸತಿ ನಿಲಯ ಅವ್ಯವಸ್ಥೆಯ ತಾಣವಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅವ್ಯವಸ್ಥೆಯ ತಾಣವಾದ ವಿದ್ಯಾರ್ಥಿಗಳ ವಸತಿ ನಿಲಯ, ಹೆಸರಿಗಷ್ಟೇ ಇದು ನಿಲಯ, ಒಳಗೆ ಸಮಸ್ಯೆಗಳ ಆಲಯವಾಗಿರುವಂಥದ್ದು. ಅಲ್ಪಸಂಖ್ಯಾತರ ಹಾಸ್ಟೆಲ್ನಲ್ಲಿ ಅಸಂಖ್ಯಾತ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಶುಚಿ ಇಲ್ಲದ ಶೌಚಾಲಯಗಳು, ಇನ್ನು ರೇಷನ್ ಅಂತೂ ಹುಳ ತುಂಬಿರುವಂಥದ್ದು. ಮುರಿದು ಬಿದ್ದಿರುವಂತಹ ಶೌಚಾಲಯದ ಕಿಟಕಿ ಬಾಗಿಲುಗಳು. ಇದು ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ಹಾಸ್ಟೆಲ್ನ ಕಥೆಯಾಗಿರುವಂಥದ್ದು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿರುವಂತಹ ಹಾಸ್ಟೆಲ್ನಲ್ಲಿ ಈ ರೀತಿಯ ಸಮಸ್ಯೆಗಳ ತಾಂಡವವಾಡ್ತಾ ಇದೆ. ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಅಧಿಕಾರಿ ಎಲ್ಲಿದ್ದೀರಾ ಎಂಬ ಪ್ರಶ್ನೆ ಈಗ ಮೂಡ್ತಾ ಇದೆ. ಸ್ವಲ್ಪ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಕಷ್ಟವನ್ನ ಕೇಳಿ ಸ್ವಾಮಿ ಎಂಬುದಾಗಿ, ನಿಮ್ಮ ಮಕ್ಕಳಂತೆ ಅವರಿಗೂ ಮೂಲ ಸೌಕರ್ಯಗಳನ್ನ ಒದಗಿಸಿ ಎಂಬುದಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಅವ್ಯವಸ್ಥೆಯ ತಾಣವಾಗಿರುವಂತದ್ದು ವಿದ್ಯಾರ್ಥಿಗಳ ವಸತಿ ನಿಲಯ. ಹೆಸರಿಗಷ್ಟೇ ಇದು ನಿಲಯವಾಗಿದೆ, ಆದ್ರೆ ಒಳಗೆ ಸಮಸ್ಯೆಗಳ ಆಲಯವಾಗಿರುವಂತದ್ದು. ಅಲ್ಪಸಂಖ್ಯಾತರ ಹಾಸ್ಟೆಲ್ನಲ್ಲಿ ಅಸಂಖ್ಯಾತ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಇನ್ನು ಶೌಚಾಲಯಗಳಂತೂ ಶುಚಿ ಇಲ್ಲ, ರೇಷನ್ಗಳಲ್ಲಂತೂ ಹುಳ ತುಂಬಿರುವಂಥದ್ದು. ಮುರಿದು ಬಿದ್ದಿರುವಂತಹ ಶೌಚಾಲಯದ ಕಿಟಕಿ ಬಾಗಿಲುಗಳು. ಇಂತಹ ಶೌಚಾಲಯಗಳಲ್ಲಿ ವಿದ್ಯಾರ್ಥಿಗಳು ದಿನವನ್ನ ಕಳೆಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ಇದು ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ಹಾಸ್ಟೆಲ್ನ ಕಥೆಯಾಗಿರುವಂಥದ್ದು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದಲ್ಲಿರುವಂತಹ ಹಾಸ್ಟೆಲ್ನಲ್ಲಿ ಈ ರೀತಿಯ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಇದೆಲ್ಲವನ್ನ ನೋಡಿದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಅಧಿಕಾರಿ ಎಲ್ಲಿದ್ದಾರೆ? ಸ್ವಲ್ಪ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಕಷ್ಟವನ್ನ ಕೇಳಿ, ನಿಮ್ಮ ಮಕ್ಕಳಂತೆ ಅವರಿಗೂ ಕೂಡ ಮೂಲ ಸೌಕರ್ಯಗಳನ್ನ ಒದಗಿಸಿ ಎಂಬುದಾಗಿ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಲ್ಪಸಂಖ್ಯಾತರ ಹಾಸ್ಟೆಲ್ಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಎಂಬುದಾಗಿ ನಿಲಯದ ವಿದ್ಯಾರ್ಥಿಗಳು ಒತ್ತಾಯಿಸಿರುವಂತದ್ದು. ಹಾಸ್ಟೆಲ್ಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು ಎಂಬುದಾಗಿ ಒತ್ತಾಯಿಸಿ ಹಾಸ್ಟೆಲ್ಗೆ ಬೀಗವನ್ನ ಜಡಿದು ಪ್ರತಿಭಟನೆಯನ್ನ ನಡೆಸಿರುವಂತದ್ದು. ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದೆಂದು ಹಾಸ್ಟೆಲ್ ಅನ್ನ ಸರ್ಕಾರ ನಿರ್ಮಿಸಿದೆ. ಆದ್ರೆ ಹಾಸ್ಟೆಲ್ಗಳಿಗೆ ಸೂಕ್ತ ವ್ಯವಸ್ಥೆಗಳನ್ನ ನೀಡ್ತಾ ಇಲ್ಲ ಎಂಬುದಾಗಿ ಈಗ ವಿದ್ಯಾರ್ಥಿಗಳು ದೂರಿರುವಂತದ್ದು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿ ಸಂಗಮೇಶಪ್ಪ ಅವರು ವಿದ್ಯಾರ್ಥಿಗಳ ಕಷ್ಟವನ್ನ ಕೇಳ್ತಾ ಇಲ್ಲ, ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡ್ತಾ ಇಲ್ಲ ಎಂಬುದಾಗಿ ಸ್ವತಃ ವಿದ್ಯಾರ್ಥಿಗಳು ಆರೋಪಿಸಿರುವಂತದ್ದು. ಮಾನ್ವಿ ಪಟ್ಟಣದ ಅಲ್ಪಸಂಖ್ಯಾತರ ಹಾಸ್ಟೆಲ್ಗೆ ಅಗತ್ಯ ಮೂಲಭೂತ ಸೌಕರ್ಯಗಳನ್ನ ಒದಗಿಸಬೇಕು, ಜೊತೆಗೆ ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಪರಿಹರಿಸಬೇಕು ಎಂಬುದಾಗಿ ಈಗ ವಿದ್ಯಾರ್ಥಿಗಳು ಜೊತೆಗೆ ಅಲ್ಲಿನ ಸಾರ್ವಜನಿಕರು ಒತ್ತಾಯಿಸ್ತಾ ಇರುವಂತದ್ದು. ಕ್ರಿಕೆಟ್ ಆಡಿ ಅದು ಆಡ ಹೆಂಗೆ ಆಡಿಲ್ಲ
ಇದು ಚೆನ್ನಾಗಿತ್ತಲ್ಲ ಡ್ಯಾನ್ಸ್ ಮಾಡ್ಕೊಂಡು ಎಸ್ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಅವ್ಯವಸ್ಥೆಯ ತಾಣವಾಗಿರುವಂತದ್ದು. ಇದು ಹೆಸರಿಗೆ ಮಾತ್ರ ವಿದ್ಯಾರ್ಥಿ ನಿಲಯವಾಗಿದೆ, ಆದ್ರೆ ಒಳಗಡೆ ಹೋದ್ರೆ ಸಮಸ್ಯೆಗಳ ಆಲಯವಾಗಿರುವಂತದ್ದು. ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡುತ್ತಾರೆ ವರದಿಗಾರ ಪರಶುರಾಮ್. ಎಸ್ ಪರಶುರಾಮ್, ಈಗ ನೋಡ್ತಾ ಇದ್ವಿ ಅಲ್ಪಸಂಖ್ಯಾತರ ಹಾಸ್ಟೆಲ್ ನಲ್ಲಿ ಅಸಂಖ್ಯಾತ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಇಷ್ಟೆಲ್ಲಾ ಸಮಸ್ಯೆಗಳಿದ್ರೂ ಕೂಡ ಅಲ್ಲಿನ ಅಧಿಕಾರಿ ಮಾತ್ರ ಒಂದು ರೀತಿಯ ನಿರ್ಲಕ್ಷ್ಯತನವನ್ನ ವಹಿಸ್ತಾ ಇದ್ದಾರೆ. ಅಟ್ಲೀಸ್ಟ್ ಅವ್ರ ಗಮನಕ್ಕಾದ್ರೂ ಬಂದಿದ್ಯಾ ಇಲ್ವಾ ಅನ್ನುವಂತಹ ಒಂದು ಪ್ರಶ್ನೆ ಮೂಡ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಅಮಿತ್, ಏನಂತಂದ್ರೆ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು ಕೂಡ ಹೆಚ್ಚಿನ ಶಿಕ್ಷಣ ಪಡಿಬೇಕಂತ ಹೇಳಿ ಹಾಸ್ಟೆಲ್ ಕೂಡ ಪ್ರಾರಂಭ ಮಾಡಿದೆ. ಆ ಪ್ರಾರಂಭ ಮಾಡಿರ್ತಕ್ಕಂಥದ್ದು ವಿಚಾರ ಏನಂತಂದ್ರೆ ಸರ್ಕಾರ ಕೊಡ್ತಕ್ಕಂತ ಅನುದಾನ, ವಿದ್ಯಾರ್ಥಿಗಳು ಕೊಡ್ತಕ್ಕಂತ ಸೌಲಭ್ಯಗಳು ಯಾರ ಪಾಲಾಗ್ತದೆ ಒಂದು ರೀತಿಯಲ್ಲಿ ಚರ್ಚೆ ಆಗಿ ಕಾಡ್ತಾ ಇದೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯದಲ್ಲಿ ಈ ವಿದ್ಯಾರ್ಥಿಗಳು ಏನಂತಾರೆ, ನಮಗೆ ಸೌಲಭ್ಯಗಳಿಲ್ಲ, ನಮಗೆ ನ್ಯಾಯ ಬೇಕು ಅಂತ ಹೇಳಿ ಒಂದ್ ರೀತಿಯಲ್ಲಿ ಆಗ್ರಹ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅದರ ನಡುವೆನೆ ಅಂದ್ರೆ ಆ ವಿದ್ಯಾರ್ಥಿಗಳು ಕೂಡ ಹಾಸ್ಟೆಲ್ಗೆ ಬೀಗ ಜಡಿದು ಒಂದ್ ರೀತಿಯಲ್ಲಿ ನಮಗೆ ನ್ಯಾಯ ಬೇಕು, ನಮ್ಗೆ ಸೌಲಭ್ಯಗಳು ಬೇಕು, ಕಿಟ್ಟುಗಳು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಷ್ಟೊಂದು ಸರ್ಕಾರ ಕೊಡ್ತಕ್ಕಂಥ ಸೌಲಭ್ಯಗಳು ಯಾರು ಪಾಲಾಗ್ತಾ ಇದೆ ಅಂದ್ರೆ ವಿದ್ಯಾರ್ಥಿಗಳ ಹೆಸರಲ್ಲಿ ಸರ್ಕಾರ ಒಂದು ಕಡೆ ಕೊಟ್ಟು ಒಂದ್ ಕಡೆ ಕಿತ್ತುಕೊಳ್ತಾ ಇದಾರೆ ಅಂತ ಒಂದ್ ರೀತಿಯಲ್ಲಿ ಕೂಡ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಇಷ್ಟು ಲಕ್ಷ ಕೊಡ್ತೀವಿ, ಇಷ್ಟು ವಿದ್ಯಾರ್ಥಿ ಸೌಲಭ್ಯ ಕೊಡ್ತೀವಿ ಸರ್ಕಾರ ಹೇಳೋದು ಅದಕ್ಕ, ಅಥವಾ ಸೌಲಭ್ಯ ಕೊಡದೇ ಇರೋದು ಅದಕ್ಕೆ? ಯಾಕಂತಂದ್ರೆ ಇದು ಯಾರ ದೌರ್ಬಲ್ಯ? ಇದು ಸರ್ಕಾರ ಅಧಿಕಾರಿಗಳು ಆಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾ ಅಧಿಕಾರಿ ಆಗಿರ್ತಕ್ಕಂಥ ಸಂಗಮೇಶ್ ಅವರು ಏನ್ ಮಾಡ್ತಾ ಇದಾರೆ? ಸಂಗಮೇಶ್ ಅವರು ಕೂಡ ಒಂದ್ ರೀತಿಯಲ್ಲಿ ದುರಾಡಳಿತ ಅಂತ ಹೇಳ್ಬೋದು. ಸಂಗಮೇಶ್ ಅವರು ಕೂಡ ಯಾಕಂತಂದ್ರೆ ಸಂಗಮೇಶ್ ಅವರು ಕೂಡ ಒಂದ್ ರೀತಿಯಲ್ಲಿ ಯಾವ ರೀತಿ ಸೌಲಭ್ಯ ಸಿಗುತ್ತೆ ಅಂತ ನೋಡ್ತಕ್ಕಂಥ ಜವಾಬ್ದಾರಿ ಸಂಗಮೇಶ್ ಅವರು ಒಂದ್ ರೀತಿ ದುರಾಡಳಿತ ಅಂತ ಹೇಳ್ಬೋದು. ಯಾಕಂತಂದ್ರೆ ಯಾವ ರೀತಿ ಇದೆ ಏನಂತ ಹೇಳಿ ಸಾಕಷ್ಟು ಬಾರಿ ವಿದ್ಯಾರ್ಥಿಗಳು ಮನವಿ ಫೋನ್ ಕರೆ ಮೂಲಕ ತಿಳಿಸಿದ್ರು ಕೂಡ ಒಂದು ಸ್ಪಂದನೆ ಇಲ್ಲದಂತಾಗಿದೆ. ಇಷ್ಟಿದ್ರು ಕೂಡ ಸರ್ಕಾರ ಕೊಡ್ತಕ್ಕಂತ ಅನುದಾನ ಯಾರ ಪಾಲಾಗ್ತದೆ? ಲೂಟಿ ಮಾಡುವ ಕದಿಮರು ಯಾರು, ಕಳ್ಳರು ಯಾರು? ಅಂದ್ರೆ ಸರ್ಕಾರ ಅಧಿಕಾರಿಗಳು ಒಂದ್ ರೀತಿಯಲ್ಲಿ ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಹೇಳಿ ಸರ್ಕಾರದ ಕೆಲಸ ದೇವರ ಕೆಲಸದಲ್ಲಿ ಒಂದ್ ರೀತಿಯಲ್ಲಿ ಲೂಟಿ ಮಾಡ್ತಾರೆ ಅಂತ ಹೇಳಿ ಒಂದ್ ರೀತಿಯಲ್ಲಿ ಕೂಡ ಕೂಗಾಗಿ ಕೇಳಿ ಬರ್ತದೆ ವಿದ್ಯಾರ್ಥಿಗಳಿಂದ. ಇಷ್ಟೆಲ್ಲ ಆದ್ರೂ ಕೂಡ ಯಾರು ಇದಕ್ಕೆ ಜವಾಬ್ದಾರರು? ವಿದ್ಯಾರ್ಥಿಗಳು, ಅಲ್ಪಸಂಖ್ಯಾತರ ವಿದ್ಯಾರ್ಥಿಗಳು ಶಿಕ್ಷಣ ಪಡಿಬೇಕಂತ ಹೇಳಿ ಸರ್ಕಾರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಘಂಟಾಘೋಷವಾಗಿ ಪತ್ರಿಕಾ ಪ್ರಕಟಣೆ ಮೂಲಕ, ಮಾಧ್ಯಮದ ಮೂಲಕ, ದೃಶ್ಯ ಮಾಧ್ಯಮ ಮೂಲಕ ತಿಳಿ ಹೇಳಿದ್ರು ಕೂಡ ಇದು ಈ ವಿದ್ಯಾರ್ಥಿಗಳೇ ಒಂದ್ ರೀತಿ ಬೀದಿಗೆ ಬಂದು ಹೋರಾಟ ಮಾಡ್ತಾರೆ ಅಂದ್ಮೇಲೆ, ಅಥವಾ ಹಾಸ್ಟೆಲ್ಗೆ ಬೀಗ ಹಾಕಿ ಹೋರಾಟ ಮಾಡ್ತಾರೆ ಅಂದ್ರೆ ಇದು ಎಲ್ಲಿದೆ ನ್ಯಾಯ? ಕಾನೂನು ಎಲ್ಲಿದೆ? ಸರ್ಕಾರ ಸುತ್ತೋಲೆಗಳು ಯಾಕಂತಂದ್ರೆ ಎಲ್ಲಿ ಹೋಗ್ತಾ ಇದೆ ಅಂತ ಒಂದ್ ರೀತಿಯಲ್ಲಿ ಕೂಡ ಪ್ರಶ್ನೆ ಕಾಡ್ತಾ ಇದೆ ಅಮಿತ್. ಎಸ್ ಈಗ ಪರಶುರಾಮ್, ವಿಜುವಲ್ಸ್ ಅಲ್ಲಿ ಕೂಡ ನೋಡ್ತಾ ಇದ್ದೀವಿ ಯಾವ ರೀತಿಯ ಪರಿಸ್ಥಿತಿ ಒಂದು ಹಾಸ್ಟೆಲ್ಗೆ ಇದೆ ಅಂತ. ಸರಿಯಾಗಿ ಶೌಚಾಲಯಗಳ ವ್ಯವಸ್ಥೆ ಇಲ್ಲ, ಇನ್ನು ಸರ್ಕಾರದಿಂದ ಸಲ್ಲುವಂತಹ ಸೌಲಭ್ಯಗಳನ್ನ ಕೂಡ ವಿದ್ಯಾರ್ಥಿಗಳಿಗೆ ನೀಡ್ತಾ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂದ್ರೆ ಇದು ಎಷ್ಟು ದಿನದಿಂದ ಈ ರೀತಿ ಆಗ್ತಾ ಇದೆ ಅಂತ? ಅಮಿತ್, ಏನಂತಂದ್ರೆ ಈ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಅನ್ನೋದೈತಲ್ಲ, ಇದು ಒಂದು ರೀತಿಯಲ್ಲಿ ಬೇರೆ ದೇಶದ ರೀತಿ ತಿಳ್ಬಹುದು. ಯಾಕಂತಂದ್ರೆ ವಿದ್ಯಾರ್ಥಿಗಳ ಹೆಸರಲ್ಲಿ ಲೂಟಿ ಹೊಡುವ ದಂಧೆ ಅಥವಾ ಯಾರಾದ್ರೂ ಅಕ್ರಮ ದಂಧೆಗಳನ್ನು ಅಥವಾ ಏನಾದ್ರೂ ಅಕ್ರಮವಾಗಿ ಹಣ ಸಂಪಾದನೆ ಮಾಡ್ಬೇಕಂದ್ರೆ ಮಾನ್ವಿಗೆ ಬರ್ಬೇಕಂತ ಹೇಳ್ಬೋದು. ಯಾರೇ ಇರ್ಲಿ, ಈ ದೇಶದ ಯಾರೇ ಇರ್ಲಿ ಮಾನ್ವಿಗೆ ಬರ್ಬೇಕಂತ ಹೇಳ್ಬೋದು. ಯಾಕಂತಂದ್ರೆ ಇಲ್ಲಿ ಕಾನೂನು, ನಿಯಮ, ಸಂವಿಧಾನದ ಸುತ್ತೋಲೆಗಳು, ಕಾಯ್ದೆಗಳು ಇವೆಲ್ಲ ಕೂಡ ಯಾವ್ದಲ್ಲಿ ಅನ್ವಯಿಸುತ್ತಲ್ಲ ಅಂತ ಹೇಳ್ಬೋದು. ಯಾಕಂತಂದ್ರೆ ಸರ್ಕಾರ ಕೊಡ್ತಕ್ಕಂಥದ್ದು ಅನುದಾನ ಯಾರ ಪಾಲಾಗ್ತಾ ಇದೆ? ಇದು ಎಲ್ಲಿ ಹೋಗ್ತಾ ಇದೆ? ಇದಕ್ಕೆ ಯಾವ ರೀತಿಯಲ್ಲಿ ಬರ್ತಾ ಇದೆ ಅಂತ ಒಂದ್ ರೀತಿಯಲ್ಲಿ ಕೂಡ ನಮ್ಗೆ ಪ್ರಶ್ನೆ ಕಾಡ್ತಾ ಇದೆ ಅಮಿತ್. ಅಂದ್ರೆ ಏನಕ್ಕೋಸ್ಕರ ಈ ರೀತಿ ಆಗ್ತಾ ಇದೆ? ಅಲ್ಲಿನ ಮೇಲಾಧಿಕಾರಿಗಳು ಏನು ವಿಷಯವನ್ನ ಕೇಳಲ್ಲ ಅಂತನ? ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಿದ್ರೆ? ಅಮಿತ್, ಏನಂತಂದ್ರೆ ಜನಪ್ರತಿನಿಧಿಗಳದು ಏನಂತಂದ್ರೆ ಯಾರು ಏನಾದ್ರೂ ಹಾಳಾಗ್ಲಿ, ನಮಗೆ ಊಟ ಬಂದ್ರೆ ಸಾಕು, ನಾವು ಎಲ್ಲೋ ಇರ್ತೀವಿ, ಐಷಾರಾಮಾಗಿ ಜೀವನ ಮಾಡ್ತೀವಿ, ಐಷಾರಾಮಾಗಿ ಬೆಂಗಳೂರಲ್ಲಿ ಎಲ್ಲೆತ್ತಲ್ಲಿ ಇರ್ತೀವಿ, ಅಧಿವೇಶನದಲ್ಲಿ ಹೋಗ್ತೀವಿ, ಬೆಳಗಾವಿಗೆ ಹೋಗ್ತೀವಿ, ಬೆಂಗಳೂರಿಗೆ ಹೋಗ್ತೀವಿ ಅಂತ ಹೇಳ್ತಾರ. ಇಲ್ಲಿ ಸ್ಥಳೀಯ ಶಾಸಕರಾಗಿರ್ತಕ್ಕಂಥ ಅಂಪೈ ನಾಯಕರು ಕೂಡ ಕಾಳಜಿ ವಹಿಸ್ಬೇಕು ಸ್ವಾಮಿ. ಯಾಕಂತಂದ್ರೆ ವಿದ್ಯಾರ್ಥಿಗಳು ಈ ದೇಶದ ಬೆನ್ನೆಲುಬು ಅಂತ ಹೇಳ್ತಾರೆ. ಈ ದೇಶದ ಬೆನ್ನೆಲುಬು ಎಲ್ಲಿದೆ? ವಿದ್ಯಾರ್ಥಿಗಳಿಗೆ ಒಂದ್ ರೀತಿಯಲ್ಲಿ ಸರ್ಕಾರದ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳನ್ನು ಮುಟ್ತಾ ಇಲ್ಲ. ಇದು ಯಾರ ಪಾಲಾಗ್ತಾ ಇದೆ? ಇದನ್ನ ಕೇಳ್ತಕ್ಕಂಥ ಜವಾಬ್ದಾರಿ ಯಾರು? ಒಂದು ರೀತಿಯಲ್ಲಿ ಇದು ಅಮಿತ್, ಏನಂತಂದ್ರೆ ಈ ಮಾನ್ವಿ ತಾಲೂಕು ಅನ್ನೋದು ಬೇರೆ ದೇಶದಲ್ಲಿ ಅಂತ ನಾನು ಘಂಟಾಘೋಷವಾಗಿ ಹೇಳ್ತೇನೆ. ಯಾಕಂತಂದ್ರೆ ಕಾನೂನು ಅಂಬುದು ಇಲ್ಲಿ ಯಾವ ರೀತಿ ಅನ್ವಯಿಸೋದಿಲ್ಲ ಅಮಿತ್. ಯಾಕಂತಂದ್ರೆ ಈಗಿದ್ರು ಕೂಡ ವಿದ್ಯಾರ್ಥಿಗಳ ಹೆಸರಲ್ಲಿ ಎಷ್ಟು ಲೂಟಿ ಆಗ್ತದೆ ಅಂತ ಹೇಳಿ ವಿದ್ಯಾರ್ಥಿಗಳು ಒಂದ್ ರೀತಿಯಲ್ಲಿ ಹೇಳುವ ವಿಷಯನ ಒಂದ್ ರೀತಿ ಸತ್ಯ ಆಗಿ ಕಾಡ್ತಾ ಇದೆ. ಆ ವಿಷಯನ ಕಂಡು ಸರ್ಕಾರ ಕೂಡಲೇ ಈ ರೀತಿಯ ಸಮಗ್ರ ತನಿಖೆ ಮಾಡಿದಾಗ ಮಾತ್ರ ಯಾರು ಕದಿಮರು ಯಾರು, ಕಳ್ಳರು ಯಾರು ಅಂತ ಒಂದ್ ರೀತಿ ಬಯಲಿಗೆ ಬರ್ತದೆ ಅಂತ ಹೇಳ್ಬೋದು ಅಮಿತ್. ಈಗ ಒಂದ್ ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಾ ಇದೆ, ಒಂದ್ ರೀತಿಯಲ್ಲಿ
ಸರ್ಕಾರದಿಂದ ಏನು ಸರ್ಕಾರ ನೀಡ್ತಾ ಇದೆ ಅನುದಾನ ಹಾಗೆ ಸೌಲಭ್ಯಗಳನ್ನ ನೀಡ್ತಾ ಇದೆ, ಅದು ವಿದ್ಯಾರ್ಥಿಗಳಿಗೆ ಇಲ್ಲಿ ತಲುಪ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೇಲಾಧಿಕಾರಿಗಳ ಗಮನಕ್ಕೆ ಏನಾದ್ರೂ ತರಲಾಗಿದ್ಯಾ? ಮೇಲಾಧಿಕಾರಿಗಳೇನಾದ್ರೂ ರೆಸ್ಪಾನ್ಸ್ ಗಳನ್ನ ಮಾಡಿದ್ದಾರಾ? ಅಮಿತ್, ಏನಂತಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿ ಆಗಿರ್ತಕ್ಕಂತ ಸಂಗಮೇಶ್ ಅವರು ಕೂಡ ಅವ್ರಿಗೆ ಸರ್ಕಾರದ ಕಾರು ಕೊಟ್ಟಿರ್ತಾರೆ. ಹೌದು, ಅವ್ರು ಪ್ರತಿನಿತ್ಯ ಯಾವ ತಾಲೂಕಿಗೆ ಹೋಗ್ಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಅಟ್ಲೀಸ್ಟ್ ವಾರದಲ್ಲಿ ತಿಂಗಳಲ್ಲಿ ವಾರಕ್ಕೊಮ್ಮೆ ಆದ್ರೂ ಒಂದೊಂದು ತಾಲೂಕಿಗೆ ವಿಸಿಟ್ ಕೊಟ್ಟರೆ ಸಾಕು ತಿಂಗಳಲ್ಲಿ. ಆದ್ರೆ ಅವ್ರು ಯಾವ್ದು ಕೆಲಸ ಮಾಡಲ್ಲ. ಅವ್ರು ಆ ರೀತಿ ಕೆಲಸ ಮಾಡಿದ್ರೆ ಮೇಲಿನ ಅಧಿಕಾರಿಗಳು ಬರ್ತಾರ ಅಂತ ಅಂದಾಗ ಕೆಳ ಹಂತದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಸರಿಯಾಗಿ ಡ್ಯೂಟಿ ಮಾಡ್ತಾರೆ. ಆದ್ರೆ ಮೇಲಿನ ಅಧಿಕಾರಿಗಳು ಬರಲ್ಲ ಅಂದ್ರೆ ನಮ್ಮನ್ನ ಯಾರು ಕೇಳ್ತಾರೆ ಅಂತ ಹೇಳಿ ಇವ್ರು ಬಂದಿದ್ದೆ ಆಟ ಹಡಿತೆ ಆಟ ಆಗ್ಬಿಡ್ತದೆ. ಹಾಗಾಗಿ ಇವರು ಮಕ್ಕಳ ಹೆಸರಲ್ಲಿ ನಾವು ಲೂಟ್ ಮಾಡಿದ್ರೆ ಯಾರಿಗೆ ಕೇಳ್ತಾರೆ ಅಂತ ಒಂದ್ ರೀತಿಯಲ್ಲಿ ಸಂಗಮೇಶ್ ಅವರು ಕೂಡ ಒಂದ್ ರೀತಿಯಲ್ಲಿ ಶಾಮೀಲ್ ಆಗಿರ್ಬೋದು ಅಮಿತ್. ಯಾಕಂತಂದ್ರೆ ಸರ್ಕಾರದ ಇಷ್ಟೆಲ್ಲ ಸೌಲಭ್ಯ ಕೊಟ್ಟರು ಕೂಡ ವಿದ್ಯಾರ್ಥಿಗಳ ಹೆಸರು ಲೂಟಿ ಮಾಡುವವರು ಯಾರು? ಸರ್ಕಾರ ಒಂದ್ ರೀತಿಯಲ್ಲಿ ಸಂಗಮೇಶ್ ಅವರಿಗೆ ಕೂಡ ಕಾರು ಸಹ ಸಮೇತವಾಗಿ ಅವ್ರು ವಿಸಿಟ್ ಕೊಡೋದಕ್ಕೆ ಡೀಸೆಲ್ ಖರ್ಚು ಎಲ್ಲಾ ರೀತಿ TA ಎಲ್ಲಾ ವ್ಯವಸ್ಥೆ ಕೊಟ್ಟರು ಕೂಡ ಇವ್ರಿಗೆ ಯಾಕೆ ಏನಾಗಿದೆ, ದಾಡಿ ಆಗಿದೆನಾ, ಹೋಗಿ ಹಾಸ್ಟೆಲ್ ವಿಸಿಟ್ ಕೊಟ್ಟು ನಮ್ಮ ಇಲಾಖೆಯ ವಿದ್ಯಾರ್ಥಿಗಳು ಯಾವ ರೀತಿ ಸೌಲಭ್ಯದಿಂದ ಏನಾದ್ರು ವಂಚಿತರಾಗ್ತಾ ಇದಾರ, ನಾವು ಕೊಡ್ಬೇಕು, ಸರ್ಕಾರದ ಸೌಲಭ್ಯಗಳನ್ನು ಕೊಡ್ಬೇಕಂತೇಳಿ ಇವ್ರಿಗೆ ಕೂಡ ಕಾಳಜಿ ಇರ್ಬೇಕು ಸಂಗಮೇಶ್ ಅವ್ರಿಗೆ ಯಾವ್ದು ಕಾಳಜಿ ಇಲ್ಲ. ಯಾಕಂತಂದ್ರೆ ಅವರು ಕೂಡ ಇದರಲ್ಲಿ ಒಂದ್ ರೀತಿ ಶಾಮೀಲ್ ಆಗಿರ್ಬೋದು. ಅದಕ್ಕಾಗಿ ಒಂದ್ ರೀತಿಯಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ದಾರೆ. ನಿರ್ಲಕ್ಷ್ಯ ತೋರಿಸೋದ್ರಲ್ಲಿ ವಿದ್ಯಾರ್ಥಿಗಳು ಕೂಡ ಒಂದ್ ರೀತಿಯಲ್ಲಿ ಬೀದಿಗೆ ಬಂದರಂದ್ಮೇಲೆ ಇದರಲ್ಲಿ ಮೇನ್ ಆಗಿ ಒಂದು ಇಲಾಖೆಗಳ ದೌರ್ಬಲ್ಯ ಅಂತ ಹೇಳ್ಬೋದು. ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಡೀಟೇಲ್ಸ್ ಗಳಿಗಾಗಿ. ನೋಡ್ತಾ ಇದ್ವಿ, ಅವ್ಯವಸ್ಥೆಯ ತಾಣವಾಗಿರುವಂತದ್ದು ಮಾನ್ವೀಯ ವಿದ್ಯಾರ್ಥಿಗಳ ವಸತಿ ನಿಲಯ. ಹೆಸರಿಗಷ್ಟೇ ಇದು ನಿಲಯವಾಗಿದೆ, ಆದ್ರೆ ಒಳಗಡೆ ಹೋದ್ರೆ ಸಮಸ್ಯೆಗಳ ಆಲಯವೆಂಬಂತೆ ಕಂಡು ಬರ್ತಾ ಇದೆ. ಅಲ್ಪಸಂಖ್ಯಾತರ ಹಾಸ್ಟೆಲ್ ನಲ್ಲಿ ಅಸಂಖ್ಯಾತ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಶುಚಿ ಇಲ್ಲದ ಶೌಚಾಲಯಗಳು, ಇನ್ನು ರೇಷನ್ ನಲ್ಲಂತೂ ಹೂಳು ತುಂಬಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವರದಿಗಾರ ಪರಶುರಾಮ್ ಅವರು ಕೂಡ ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ಒಂದ್ ರೀತಿಯಲ್ಲಿ ಆ ವಿದ್ಯಾರ್ಥಿಗಳಿಗೆ ಬರುವಂತಹ ಸೌಲಭ್ಯಗಳು ಹಾಗೆ ಅನುದಾನವನ್ನ ಲೂಟಿ ಹೊಡೆಯುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಎಲ್ಲಿವರೆಗೆ ಹೋರಾಟ? ಮತ್ತೆ ಬೇಕಂತ ನೋಡೋದ ಕ್ರಿಕೆಟ್ ಆಡಿ ಅದ ಹೆಂಗ ಆಡಿಲ್ಲ ಅಣ್ಣ. ಇದು ಚೆನ್ನಾಗಿತ್ತಣ್ಣ, ಡ್ಯಾನ್ಸ್ ಮಾಡಿ ಇಲ್ಲ ಮಾಡ್ತಾರೆ ಬೆಳಗ್ಗೆ ಕೀಲಾಕಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಗಾಳಿ ಲೂಟಿ ಆಗ್ತೈತಿ, ಲೂಟಿ ಆಗ್ತೈತಿ, ಯಾರು ಹೇಳೋದಿಲ್ಲ ಕೇಳೋದಿಲ್ಲ, ಕಲಬರಿಕೆ ಆಗ್ತೈತಿ, ಬರ್ತಾವ ಸರ್, ಅಂದಲ್ಲಿ ಬರ್ತಾವ ಸರ್, ಹುಳುಗಳದಾವ ಸರ್, ಹುಳುಗಳದ ನಮಗೇನ್ ಬರೋದಲ್ಲ ಬಾರ್ಸೋದಲ್ಲ. ಹಿಂಸಲೋಗಿ ಬಂದು ನಾವು ಮಾತಾಡಕತ್ತೀವಿ, ಸುದ್ದಿ ಮುಲಾಜಿಲ್ದಂಗ ಸುದ್ದಿ ಮಾಡ್ತೀವಿ. ಮುಲಾಜಿಲ್ದಂಗ ಜಿಲ್ಲಾಧಿಕಾರಿ ಆಮೇಲೆ ಸ್ಟೇಟ್ ಲೆವೆಲ್ ಅಧಿಕಾರಿಗಳಿಗೆ ಆಮೇಲೆ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಟ್ಯಾಗ್ ಮಾಡಿ ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು, ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೂ ಹೋರಾಟ? ನ್ಯಾಯ ಸಿಗೋವರೆಗೂ ಹೋರಾಟ, ಎಲ್ಲಿವರೆಗೂ ಹೋರಾಟ? ನ್ಯಾಯ ಸಿಗೋವರೆಗೂ ಹೋರಾಟ, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ಗಟ್ಟಿಗೆ ಹೇಳ್ರು, ನಾಷ್ಟ ಮಾಡ್ರಿಲ್ಲ, ಅಡಿಗೆ ಮಾಡಲ್ಲ. ಬೆಕ್ಕೆ ಬೇಕು, ನ್ಯಾಯ ಬೇಕು, ಬೆಕ್ಕೆ ಬೇಕು, ನ್ಯಾಯ ಬೇಕು, ಎಲ್ಲಿವರೆಗೆ ಹೋರಾಟ? ನ್ಯಾಯ ಸಿಗೋವರೆಗೂ ಹೋರಾಟ, ಎಲ್ಲಿವರೆಗೆ ಹೋರಾಟ? ನ್ಯಾಯ ಸಿಗೋವರೆಗೂ ಹೋರಾಟ. ಮತ್ತೆ ಬೇಕಂತ ನೋಡೋದ ಕ್ರಿಕೆಟ್ ಆಡಿ ಅದ ಹೆಂಗ ಆಡಿಲ್ಲ
ಅಣ್ಣ ಇದು ಚೆನ್ನಾಗಿತ್ತಲ್ಲ ಡ್ಯಾನ್ಸ್ ಮಾಡಿ ಇಲ್ಲ ಮಾಡಿ ಸರ್ ಬೆಳಗ್ಗೆ ಕೀಲ್ ಹಾಕಿರಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ ಅದು ಆಕ್ಸಿಜನ್ ಕೆಳಗೆ ಇದಾವದನ್ನ ಮಾಡಿ ಗಾಳಿ ಲೂಟಿ ಆಗ್ತೈತಿ Sir, ಏನಾಗತ್ತದು? ಲೂಟಿ ಆಗ್ತೈತಿ ಯಾರು ಹೇಳೋದಿಲ್ಲ ಕೇಳೋದಿಲ್ಲ ಕಲಬೆರಕೆ ಆಗ್ತೈತಿ ಹುಳ ಹೆಂಗೆ ಬರ್ತಾವ ಸರ್ ಅಂಡಲ್ಲಿ ಬರ್ತಾವ ಸರ್ ಹುಳುಗಳದಾವ ಸರ್ ಹುಳಗಳದು ನಮಗೇನ್ ಬರೋದಲ್ಲ ಬಾರ್ಸೋದಲ್ಲ ಹಿಂಸಲೋಗಿ ಬಂದು ನಾವು ಮಾತಾಡಕತ್ತೀವಿ ಸುದ್ದಿ ಮುಲಾಜಿಲ್ದಂಗ ಸುದ್ದಿ ಮಾಡ್ತೀವಿ ಮುಲಾಜಿಲ್ದಂಗ ಜಿಲ್ಲಾಧಿಕಾರಿ ಆಮೇಲೆ ಸ್ಟೇಟ್ ಲೆವೆಲ್ ಅಧಿಕಾರಿಗಳಿಗೆ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ಟ್ಯಾಗ್ ಮಾಡಿ ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ಎಲ್ಲಿವರೆಗೂ ಹೋರಾಟ ಎಲ್ಲಿವರೆಗೂ ಹೋರಾಟ ವಿದ್ಯಾರ್ಥಿಗಳ ವಸತಿ ನಿಲಯ ಅವ್ಯವಸ್ಥೆಯಿಂದ ಕೂಡಿರುವಂತದ್ದು. ಇದು ಹೆಸರಿಗೆ ಮಾತ್ರ ವಿದ್ಯಾರ್ಥಿ ನಿಲಯ, ಆದ್ರೆ ಒಂದು ಸಾರಿ ನೀವೇನಾದ್ರೂ ಹಾಸ್ಟೆಲ್ ಒಳಗಡೆ ಕಾಲಿಟ್ರೆ ಸಮಸ್ಯೆಗಳ ಆಲಯವೆಂಬಂತೆ ಕಂಡು ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನದಾಗಿ ಮಾತನಾಡ್ಲಿಕ್ಕೆ ಸ್ವತಃ ಅಲ್ಲಿನ ವಿದ್ಯಾರ್ಥಿಯಾದಂತಹ ಬಂದೇ ನವಾಜ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಬಂದೇ ನವಾಜ್, ಈಗ ನೋಡ್ತಾ ಇದ್ವಿ ನಿಮ್ಮ ಹಾಸ್ಟೆಲ್ ನಲ್ಲಿ ಅವ್ಯವಸ್ಥೆ ಸಾಕಷ್ಟು ಕಂಡು ಬರ್ತಾ ಇದೆ. ಒಂದ್ ರೀತಿ ಸರ್ಕಾರದಿಂದ ಬರುವಂತಹ ಯಾವುದೇ ಸೌಲಭ್ಯಗಳು ತಲುಪ್ತಾ ಇಲ್ಲ ಅಂತ ಆರೋಪ ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ತಾವೇನ್ ಹೇಳ್ತೀರಾ? ಹೌದು ಸರ್, ನೀವ್ ಹೇಳಿದ್ದು ಕೂಡ ನಿಜಾನೇ. ಆದ್ರೆ ಇಲ್ಲಿ ಯಾವುದೇ ರೀತಿಯ ಸೌಲಭ್ಯಗಳು ಇಲ್ಲ ಸರ್. ಯಾವುದೇ ರೀತಿಯಾಗಿ ನಮ್ ಸಾರ್ಗಳು ಏನಾದ್ರು ಬಜೆಟ್ ಇಲ್ಲ ಯಾವ್ದೇ ಕೇಳಿದ್ರು ಸ್ಪೋರ್ಟ್ಸ್ ಕಿಟ್ ಆದ್ರೂ ಒಂದ್ ನೋಟ್ ಬುಕ್ ಕೇಳಿದ್ರು ಕೂಡ ಬಜೆಟ್ ಇಲ್ಲ ಅಂತ ಹೇಳ್ತಾ ಇದಾರೆ ಸರ್. ಹಂಗೆ ಇಲ್ಲಿ ಶೌಚಾಲಯಗಳು ಚೆನ್ನಾಗಿಲ್ಲ ಸರ್, ಅವಕ್ಕೆ ಡೋರ್ ಇಲ್ಲ, ಮತ್ತೆ ಸೊಳ್ಳೆಗಳು ಜಾಸ್ತಿ ಸರ್, ಅಲ್ಲಿ ಹೋಗಕ್ಕೆ ಆಗಲ್ಲ ಅದ್ರೊಳಗಡೆ. ಮತ್ತೆ ಇಲ್ಲಿ ಬಂಡೆಗಳು ಸ್ವಲ್ಪ ಕ್ರಾಕ್ ಆಗಿದೆ ಸರ್, ಅವು ಕೂಡ ಎಡವಿ ಬಿದ್ದಿ ಸರ್ ಎಷ್ಟೋ ಸರಿ. ಮತ್ತು ಇಲ್ಲಿ ನೈಟ್ ಆದ್ಮೇಲೆ ಇಲ್ಲಿ ವಿದ್ಯುತ್ ವ್ಯವಸ್ಥೆನೇ ಇಲ್ಲ ಸರ್. ನೈಟ್ ಆದ್ಮೇಲೆ ಸುತ್ತ ಕತ್ಲು ಕಾಡಲ್ಲಿದ್ದಂಗಿದೀವಿ. ಮತ್ತೆ ಇಲ್ಲಿ ಲೈಟಿನ ವ್ಯವಸ್ಥೆ ಕೂಡ ಇಲ್ಲ ಸರ್. ಕಿಟಕಿಗಳು ಸ್ವಲ್ಪ ಇಲ್ಲ ಸರ್, ಅಲ್ಲಿ ಸೊಳ್ಳೆಗಳು ಬರ್ತವೆ ಸರ್ ರೂಮಲ್ಲಿ. ಕಿಟಕಿಗಳು ಕೂಡ ಸ್ವಲ್ಪ ಹದಗೆಟ್ಟಿದೆ ಸರ್. ಈಗ ಸದ್ಯಕ್ಕೆ ತಾವು ಯಾವ ಸ್ಟ್ಯಾಂಡರ್ಡ್ ಅಲ್ಲಿ ಓದ್ತಾ ಇದ್ದೀರಾ? BA ಫಸ್ಟ್ ಇಯರ್. ಈಗ ತಾವು ಹೇಳ್ತಾ ಇದ್ರಿ ಒಂದ್ ರೀತಿ ಶೌಚಾಲಯ ವ್ಯವಸ್ಥೆಗಳು ಸರಿಯಾಗಿಲ್ಲ, ಅದಕ್ಕೆ ಡೋರ್ಗಳಿಲ್ಲ, ಹಾಗೆ ಏನು ಸೊಳ್ಳೆಗಳ ಕಾಟ ಕೂಡ ಸಾಕಷ್ಟು ಇದೆ ಅಂತ. ಇಷ್ಟೆಲ್ಲ ಸಮಸ್ಯೆ ಇದೆ ಅಂತ ನಿಮ್ಮ ವಾರ್ಡನ್ ಹತ್ರ ಏನಾದ್ರು ಹೇಳಿದೀರಾ? ವಾರ್ಡನ್ ಅವ್ರ ಗಮನಕ್ಕೆ ತಂದಿದ್ದೀರಾ? ತುಂಬಾ ಸರಿ ತಂದಿದೀವಿ ಸರ್. ವಾರ್ಡನ ಗಮನ ಮತ್ತು ತಾಲೂಕು ಆಫೀಸರ್ ಕೂಡ ಗಮನ ತಂದಿದೀವಿ ಸರ್. ಆದ್ರೆ ಅವರು ಏನ್ ಮಾಡೋದಪ್ಪ, ಬಜೆಟ್ ಆಗ್ತಾ ಇಲ್ಲ ಅಂತ ಬರೀ ಈ ತರನೇ ಮುಂದೂಡ್ತಾ ಇದಾರೆ ಸರ್, ಕೆಲ್ಸಗಳು ಆಗ್ತಾ ಇಲ್ಲ ಸರ್. ಓಕೆ, ಹಾಗಿದ್ರೆ ವಾರ್ಡನ್ ಏನಾದ್ರು ಮೇಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರಾ ಈ ರೀತಿ ತಮ್ಮ ಹಾಸ್ಟೆಲ್ ಅಲ್ಲಿ ಇಷ್ಟೊಂದು ಸಮಸ್ಯೆಗಳಿದೆ ಅಂತ? ಹಾ ಸರ್, ತಂದಿರ್ಬೋದು ಸರ್. ಲೆಟರ್ ಗಿಟ್ರ್ ಅಂತ ಬರ್ದಿದಾರೆ ಅಂತ ಹೇಳ್ತಾರೆ ಸರ್ ನಮ್ ಕೂಡ. ಮತ್ತೆ ಕಿಟ್ ಬಾಕ್ಸ್ ನಾವ್ ಕೇಳಿದ್ವಿ ಸರ್, ಕಿಟ್ ಕೊಡ್ಬೇಕು ತಿಂಗಳ 2 ಮಂತ್ ಆಯ್ತು ಸರ್, ಕಿಟ್ ಕೂಡ ಕೊಟ್ಟಿದ್ದಿಲ್ಲ. ಈಗ ಮೊನ್ನೆ ಅದಕ್ಕೆ ರಿಸ್ಯೂಮ್ ತುಂಬಿದೆ ಸರ್, ಅದು ನಾಳೆ ಕೊಡ್ತಾರೆ ಅಂತ ಹೇಳಿದಾರೆ ಸರ್ ಅವರು. ಮತ್ತೆ ತಾಲೂಕ್ ಆಫೀಸರ್ ಕೂಡ ಅವ್ರಿಗೆ ಹೇಳಿದ್ರು ಸರ್, ಪ್ರೊಸೆಸರ್ ಐತಪ್ಪ, ಫಂಡ್ ಆಗಿಲ್ಲ, ಇನ್ನ ಬಜೆಟ್ ಬಂದಿಲ್ಲ, ಅನುದಾನ ಕಮ್ಮಿ ಇದೆ, ನಿಮ್ಗೆ ಬಂದಿಲ್ಲವ ಅಂತ ಇದೇ ತರ ಹೇಳ್ತಾ ಇದೆ ಸರ್ ಅವ್ರು. ಓಕೆ, ಅಂದ್ರೆ ಈಗ ತಾವು ಹೇಳ್ತಾ ಇದ್ರಿ ಲೈಟ್ ನ ವ್ಯವಸ್ಥೆ ಸರಿಯಾಗಿಲ್ಲ, ಕಷ್ಟ ಆಗ್ತಾ ಇದೆ ಅಂತ ಎಲ್ಲ. ಇದೇ ರೀತಿ ಮುಂದುವರೆದ್ರೆ ವಿದ್ಯಾರ್ಥಿಗಳು ಓದ್ಬೇಕು ಹೇಗೆ ಅನ್ನೋ ಪ್ರಶ್ನೆಗಳನ್ನ ಏನಾದ್ರು ಮಾಡಿದ್ದೀರಾ? ರೂಮ್ ಅಲ್ಲಿ ಎಲ್ಲ ಲೈಟ್ ಇದೆ ಸರ್, ಆದ್ರೆ ಹೊರಗಡೆ ತಿರ್ಗಾಡಕ್ಕೆ ಸ್ವಲ್ಪ ಭಯ ಆಗುತ್ತೆ ಸರ್. ಇಲ್ಲಿ ಸ್ವಲ್ಪ ಅಡವಿಯಲ್ಲಿ ಇದೀವಲ್ಲ ಸರ್, ಇದು ಅರಣ್ಯ ಪ್ರದೇಶ ಇದೆಯಲ್ಲ ಸರ್, ಚೋಳು, ಹಾವು, ಇನ್ನಿತರ ಯಾವುದೇ ಕೀಟಗಳು ಬರ್ತಾವ ಸರ್, ಗೊತ್ತಾಗಲ್ಲ ಸರ್ ಅಷ್ಟೂನು. ನೈಟ್ ಹೊತ್ತಾದ್ಮೇಲೆ ಇಲ್ಲಿ ತಿರ್ಗಾಡಕ್ ತುಂಬಾ ಬಹಳ ಕಷ್ಟ ಆಗುತ್ತೆ ಸರ್. ಹಾಗೂ ಇಲ್ಲಿ ವೆಹಿಕಲ್ ಕೂಡ ಇಲ್ಲ ಸರ್. ಅರ್ಜೆಂಟಿಗೆ ಹೊರಗಡೆ ಯಾವ್ದೋ ಆಸ್ಪತ್ರೆಗೆ ಹೋಗ್ಬೇಕಂದ್ರೂ ಇಲ್ಲಿ ವೆಹಿಕಲ್ ಇಲ್ಲ ಸರ್. ಮತ್ತು ಕಾಲೇಜಿಗೆ ಕೂಡ ತುಂಬಾ 7 ರಿಂದ 8 ಕಿಲೋಮೀಟರ್ ಆಗುತ್ತೆ ಸರ್ ಕಾಲೇಜಿಗೆ ಹೋಗ್ಬೇಕು. ಡೈಲಿ ಕೂಡ ಆಟೋ ಕೂಡ ಇಲ್ಲ ಸರ್. ಬರೀ ಹೋಗಕ್ ನಡ್ಕೊಂಡು ಬರ್ಬೇಕು, ಬರೋ ಟೈಮ್ ಕೂಡ ನಡ್ಕೊಂಡೇ ಬರ್ಬೇಕು ಸರ್. ಮತ್ತೆ ಇದು ಎಷ್ಟು ವರ್ಷದಿಂದ ಈ ರೀತಿ ಸಮಸ್ಯೆಗಳು ಕಂಡು ಬರ್ತಾ ಇದೆ? ಈಗ ಏನ್ ಹೇಳ್ತಾ ಇದ್ರಿ ನೀವು, ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಸೊಳ್ಳೆಗಳ ಕಾಟ ಆಗಿರ್ಬೋದು, ಸರಿಯಾಗಿ ವಿದ್ಯುತ್ ದೀಪಗಳಿಲ್ಲ, ಇಷ್ಟೆಲ್ಲಾ ಸಮಸ್ಯೆಗಳಿದೆ ಅಂದ್ರೆ ಎಷ್ಟು ವರ್ಷದಿಂದ ಇದೇ ರೀತಿ ಇದೆ? 2-3 ವರ್ಷ ಆಯ್ತು ಸರ್, ಇದೇ ರೀತಿ ಇದೆ ಸರ್. ಅಂದ್ರೆ 2-3 ವರ್ಷದಿಂದಾನು ಅನುದಾನ ಬಂದಿಲ್ಲ ಅಂತಾನೆ ಹೇಳ್ತಾ ಇದ್ದಾರಾ? ಇಲ್ಲ ಸರ್, ಬಂದಿದೆ ಅಂತ ಸರ್. ಅದು ಬಂದಿದ್ದಲ್ಲ ಅನುದಾನ, ಊಟಕ್ಕೆ ಸರಿ ಹೋಗುತ್ತಪ್ಪ, ಬೇರೆ ಕೆಲಸ ಮಾಡ್ಸಕ್ ಆಗಲ್ಲಪ್ಪ ಅಂತ ಇದೇ ಹೇಳ್ತಾರೆ ಸರ್ ಅವರು. ಊಟಕ್ಕೆ ಸರಿ ಹೋಗುತ್ತಪ್ಪ, ಕರೆಂಟ್ ಬಿಲ್ ಇದೇ ಕಟ್ತಾ ಇದೆ, ನಿಮ್ಗೆ ಸ್ಪೋರ್ಟ್ಸ್ ಕಿಟ್ ಅವು ಏನ್ ಬರಲ್ಲಪ್ಪ ಅಂತ ಹೇಳ್ತಾರೆ ಸರ್. ಕಾಪಿ ಪೆನ್ನು ಮತ್ತೆ ಸಿಟಿ ಬುಕ್ಸ್ ಕೂಡ ಯಾವ ಬಂದಿಲ್ಲ ಸರ್ ಈ ವರ್ಷ. ಹಂಗೆ ಬೇರೆ ಅನುದಾನ ಅಲ್ವಾ?
ಈಗ ಹಾ, ಸರ್. ಏನ್ ವೆಚ್ಚ ಬರುತ್ತೆ, ಎಷ್ಟೊಂದು ವೆಚ್ಚಗಳು ಬರ್ತಾ ಇದೆ, ಅದಕ್ಕೆ ಒಂದು ಬೇರೆ ಅನುದಾನ ಅಂತ ಬರುತ್ತೆ ಅಲ್ವಾ? ಆ ಅನುದಾನವನ್ನ ಇವ್ರು ಸರಿಯಾಗಿ ಉಪಯೋಗಿಸ್ತಾ ಇದ್ದಾರೆ ಅಂತ ಅನ್ಸುತ್ತಾ? ಉಪಯೋಗಿಸ್ತಾ ಇಲ್ಲ ಸರ್. ಅವ್ರು ಯಾವ್ದಾದಕ್ಕೂ ಬಳಸ್ಬಿಡ್ತಾರೆ ಸರ್. ಅಮೌಂಟ್ ನಮಗ್ ಕೂಡ ಹೇಳಲ್ಲ ಸರ್. ಇದು ತಾಂಬಂದ್ರೆ ಅದ್ ಬಜೆಟ್ ಆಗಿಲ್ಲಪ್ಪ, ಬಜೆಟ್ ಬರತನ ಕಾಯಿರಿ ಅಂತ ಬರೀ ಇದೇ ಹೇಳ್ತಾರೆ ಸರ್. ನಾವೇನ ಆಶ್ವಾಸನೆ ಕೊಟ್ರೆ ಇಲ್ಲಪ್ಪ ಕಾಯಿರಿ ಮುಂದಕ್ಕೆ ತರೋಣ ಹಂಗೆ ಹಿಂಗಂತ ಸ್ವಲ್ಪ ಮಾತುಕತೆ ಆಡಿ ಅಲ್ಲೇ ಸರಿ ಮಾಡಿಬಿಡ್ತಾರೆ ಸರ್. ಇನ್ನು ರೇಷನ್ ಅಲ್ಲೂ ಕೂಡ ಏನೋ ಹೂಳು ತುಂಬಿದೆ, ಈ ರೀತಿ ಕೂಡ ಆರೋಪ ಕೇಳಿ ಬರ್ತಾ ಇದೆ. ಹಾ ಸರ್, ಅದು ಹುಳ ತುಂಬಿದೆ ಸರ್. ಅವರು ಕೂಡ ನೀಟಾಗಿ ಮಾಡ್ತಾರೆ ಸರ್. ಟೈಮ್ ಇದ್ರೆ ಸರ್ ಲೋ ಕ್ವಾಲಿಟಿ ಎಲ್ಲ ತರ್ತಾರೆ ಸರ್. ಅವು ಟೆಂಡರ್ ಮೇಲೆ ತರ್ತಾರ ಅಂತ ಹೇಳ್ತಾರೆ ಸರ್. ನಮಗ್ ನೋಡಿದ್ರೆ ಅದು ಯಾವ್ದೋ ಒಂದು ಕಿರಾಣಿ ಅಂಗಡಿ ಮೇಲೆ ತರ್ತಾರ ಅಂತ ನಮಗೂ ಗೊತ್ತಿಲ್ಲ ಸರ್. ಧನ್ಯವಾದಗಳು ಈಡೆನ್ಸ್ ನ್ಯೂಸ್ಗೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ, ಇದು ವಿದ್ಯಾರ್ಥಿಗಳ ಮಾತಾಗಿರುವಂತದ್ದು. ಅಲ್ಲಿನ ಸ್ವತಃ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿರುವಂತದ್ದು. ಇಷ್ಟೊಂದು ಸಮಸ್ಯೆಗಳಿದೆ 2 ವರ್ಷದಿಂದ. ಈಗ ವಿದ್ಯಾರ್ಥಿ ಹೇಳಿರುವ ಪ್ರಕಾರ 2 ವರ್ಷದಿಂದ ಇದೇ ರೀತಿಯ ಸಮಸ್ಯೆ ಇದೆ. ಆದ್ರೆ ಅಲ್ಲಿನ ವಾರ್ಡನ್ ಆಗಿರ್ಬೋದು ಅಥವಾ ಮೇಲಾಧಿಕಾರಿಗಳಾಗಿರ್ಬೋದು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಪ್ರತಿ ಸಾರಿ ಹೇಳಿದಾಗ್ಲೂ ಕೂಡ ಅನುದಾನ ಬಂದಿಲ್ಲ, ಬಜೆಟ್ ಬಂದಿಲ್ಲ ಎನ್ನುವಂತಹ ಒಂದು ನಿರ್ಲಕ್ಷ್ಯತನದ ಉತ್ತರಗಳನ್ನ ಹೇಳಲಾಗ್ತಾ ಇದೆ. ಹಾಗಿದ್ರೆ ಒಂದು ಪ್ರಶ್ನೆ, 2 ವರ್ಷದಿಂದ ಅನುದಾನ ಬಂದೇ ಇಲ್ವಾ? 2 ವರ್ಷದಿಂದ ಸರ್ಕಾರ ನಿಮ್ಗೆ ಬಜೆಟ್ ಅನ್ನ ಕೊಟ್ಟೇ ಇಲ್ವಾ? ಸ್ವಲ್ಪ ಮೊತ್ತಾದ್ರೂ ಬಂದಿರುತ್ತೆ. ಶೌಚಾಲಯಗಳ ದೃಶ್ಯಾವಳಿಗಳನ್ನ ಕೂಡ ತಾವು ನೋಡ್ತಾ ಇದ್ದೀರಾ. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿ ವಿದ್ಯಾರ್ಥಿಗಳು ಓದುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುವಂತದ್ದು. ಇಷ್ಟೆಲ್ಲ ಆದ್ರೂ ಕೂಡ ಅಲ್ಲಿನ ಅಧಿಕಾರಿಗಳು ಮಾತ್ರ ಇದರ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಇದರ ಒಂದು ಡೆವಲಪ್ ಮಾಡಬೇಕು, ಅಭಿವೃದ್ಧಿಯನ್ನ ತರಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಕೆಲಸವನ್ನ ಮಾಡ್ತಾ ಇಲ್ಲ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಈಗ ನೋಡ್ತಾ ಇದ್ವಿ, ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಓದುವಂತಹ ಹಾಸ್ಟೆಲ್ ಇದು. ಶೌಚಾಲಯಗಳ ವ್ಯವಸ್ಥೆ ಯಾವ ರೀತಿ ಇದೆ ಎಂಬುದಾಗಿ ತಾವು ಕೂಡ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೀರಾ. ಇಂತಹ ವ್ಯವಸ್ಥೆಯಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ. ಸೊಳ್ಳೆಗಳ ವಿಜುವಲ್ಸ್ ಅಲ್ಲಿ ನೀವು ಕೂಡ ನೋಡ್ತಾ ಇದ್ದೀರಾ. ಅಲ್ಲಿ ಪರದೆಗಳು, ಸೊಳ್ಳೆಗಳು, ಸಾಕಷ್ಟು ಸೊಳ್ಳೆಗಳು ಬರ್ತಾ ಇರುತ್ತೆ. ನೈಟ್ ಟೈಮ್ ಅಲ್ಲಿ ಸೊಳ್ಳೆಗಳ ಕಾಟ ಇದೆ ಎಂಬುದಾಗಿ ಸ್ವತಃ ವಿದ್ಯಾರ್ಥಿಗಳೇ ಹೇಳಿರುವಂತದ್ದು. ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ, ವಿದ್ಯಾರ್ಥಿಗಳಿಗೆ ಯಾವ್ದಾದ್ರೂ ಸೋಂಕು ತಗಲಿದ್ರೆ, ಯಾವ್ದಾದ್ರೂ ಕಾಯಿಲೆಗಳು ಬಂದ್ರೆ ಇದೆಲ್ಲವನ್ನ ಅಲ್ಲಿನ ವಾರ್ಡನ್ ಜವಾಬ್ದಾರಿ ತೆಗೆದುಕೊಳ್ತಾರಾ ಅಥವಾ ಏನು ಅನುದಾನವನ್ನ ಕೊಳ್ಳೆ ಹೊಡೆಯುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ? ಆ ಅಧಿಕಾರಿಗಳೇನಾದ್ರೂ ಇವುಗಳ ಜವಾಬ್ದಾರಿಗಳನ್ನ ವಿದ್ಯಾರ್ಥಿಗಳಿಗೆ ಏನಾದ್ರೂ ಆದ್ರೆ ವಿದ್ಯಾರ್ಥಿಗಳ ಜವಾಬ್ದಾರಿಯನ್ನ ಅಲ್ಲಿನ ಅಧಿಕಾರಿಗಳೇನಾದ್ರೂ ತೆಗೆದುಕೊಳ್ತಾರಾ ಎಂಬುದಾಗಿ ಕೂಡ ಈಗ ಪ್ರಶ್ನೆ ಮೂಡ್ತಾ ಇರುವಂತದ್ದು. ಮಾನವೀಯ ಸುದ್ದಿಯನ್ನ ನೋಡ್ತಾ ಇದ್ದೀವಿ. ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಅವ್ಯವಸ್ಥೆಯ ತಾಣವಾಗಿರುವಂತದ್ದು. ಹೆಸರಿಗಷ್ಟೇ ಇದು ನಿಲಯವಾಗಿದೆ, ಆದ್ರೆ ಒಂದು ಸಾರಿ ನೀವು ಒಳಗಡೆ ಕಾಲಿಟ್ರೆ ಸಮಸ್ಯೆಗಳ ಆಲಯ ಎಂಬಂತೆ ಕಂಡು ಬರ್ತಾ ಇರುವಂತದ್ದು. ಅಲ್ಪಸಂಖ್ಯಾತರ ಹಾಸ್ಟೆಲ್ನಲ್ಲಿ ಅಸಂಖ್ಯಾತವಾಗಿ ಸಮಸ್ಯೆಗಳು ಕಂಡು ಬರ್ತಾ ಇದೆ. ಶುಚಿ ಇಲ್ಲದ ಶೌಚಾಲಯಗಳು, ಜೊತೆಗೆ ರೇಷನ್ ನಲ್ಲೂ ಕೂಡ ಹುಳ ತುಂಬಿರುವಂತಹ ರೇಷನ್ ಅನ್ನ ಬಳಸಲಾಗ್ತಾ ಇದೆ. ಮುರಿದು ಬಿದ್ದಿರುವಂತಹ ಶೌಚಾಲಯದ ಕಿಟಕಿ ಬಾಗಿಲುಗಳು. ಇದು ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ಹಾಸ್ಟೆಲ್ನ ಪರಿಸ್ಥಿತಿಯಾಗಿರುವಂತದ್ದು. ಅಡಿಗೆ ಮಾಡಲ್ಲ ಬೇಕೇ ಬೇಕು, ಬೇಕೇ ಬೇಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಮತ್ತೆ ಬೇಕಂತ ನೋಡಲ್ಲ ಸರ್. ಕ್ರಿಕೆಟ್ ಆಡಿ ಎಲ್ಲ ಹೆಂಗೆ ಆಡಿಲ್ಲ ಅಣ್ಣ. ಇದು ಚೆನ್ನಾಗಿತ್ತು ಡ್ಯಾನ್ಸ್ ಮಾಡಿ ಇಲ್ಲ ಮಾಡಿ ಸರ್. ಬೆಳಗ್ಗೆ ಕೀಲಾಕಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಅದು ಆಕ್ಸಿಜನ್ ಕೆಳಗೆ ಇದಾವದನ್ನ ಮಾಡಿ ಗಾಳಿ ಲೂಟಿ ಆಗ್ತೈತಿ, ಲೂಟಿ ಆಗ್ತೈತಿ, ಯಾರು ಹೇಳೋದಿಲ್ಲ ಕೇಳೋದಿಲ್ಲ, ಕಲಬೆರಕೆ ಆಗ್ತೈತಿ. ಹೆಂಗೆ ಬರ್ತಾವ ಸರ್, ಅಂದಲ್ಲಿ ಬರ್ತಾವ ಸರ್. ಹುಳಗಳದ ನಮಗೇನ್ ಬರೋದಲ್ಲ ಬಾರ್ಸೋದಲ್ಲ. ನಿಮ್ಸಲೋಗಿ ಬಂದು ನಾವು ಮಾತಾಡಕತ್ತೀವಿ, ಸುದ್ದಿ ಮುಲಾಜಿಂದ ಸುದ್ದಿ ಮಾಡ್ತೀವಿ.
ಮುಲಾಜಿಲ್ದಂಗ ಜಿಲ್ಲಾಧಿಕಾರಿ ಆಮೇಲೆ ಸ್ಟೇಟ್ ಲೆವೆಲ್ ಅಧಿಕಾರಿಗಳಿಗೆ ಆಮೇಲೆ ಸಂಬಂಧಪಟ್ಟ ಮಿನಿಸ್ಟ್ರಿಗೆ ವಿದ್ಯಾರ್ಥಿಗಳ ವಸತಿ ನಿಲಯ ಅವ್ಯವಸ್ಥೆಯ ತಾಣವಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯವರ ಜಿಲ್ಲಾಧಿಕಾರಿಯಾದಂತಹ ಸಂಗಮೇಶ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್ ಸರ್, ಈಗ ನೋಡ್ತಾ ಇದ್ವಿ ಏನು ಮಾನ್ವಿಯಲ್ಲಿ ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಅವ್ಯವಸ್ಥೆಯ ತಾಣವಾಗಿದೆ. ಒಂದ್ ರೀತಿಯಲ್ಲಿ ಸರ್ಕಾರದಿಂದ ಸಲ್ಲುವಂತಹ ಸೌಲಭ್ಯಗಳು ಏನು ತಲುಪುತ್ತಾ ಇಲ್ಲ. ಜೊತೆಗೆ ಏನು ಶೌಚಾಲಯದ ವ್ಯವಸ್ಥೆ ಆಗಿರ್ಬೋದು, ಹಾಗೆ ಒಂದು ಊಟದ ವ್ಯವಸ್ಥೆ ಆಗಿರ್ಬೋದು ಸರಿಯಾಗಿ ಇಲ್ಲ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದು ತಮ್ಮ ಗಮನಕ್ಕೆ ಬಂದಿದ್ಯಾ ಸರ್? ನಮ್ ಗಮನಕ್ಕೆ ಬಂತದು. ನಿನ್ನೆ ಹುಡುಗರು ಒಂದು ಇದ್ ಮಾಡಿದಾರೆ ಅಂತ ನಮ್ಗೆ ಪ್ರೊಟೆಸ್ಟ್ ಬಂತು. ಈಗಾಗಲೇ ವಾರ್ಡನ್ನು ಮತ್ತೆ ಅಲ್ಲಿರೋ ತಾಲೂಕು ಆಫೀಸರ್ಗೂ ನಾನು ಕರೆ ಮಾಡಿ ತಿಳಿಸಿದ್ದೀನಿ. ಏನೇನ್ ಸಮಸ್ಯೆ ಇದಾವಂತ ವರದಿ ಕೊಡೋದ್ನು ನಾನು ಈಗಾಗಲೇ ತಿಳಿಸಿದ್ದೀನಿ. ಅಂದ್ರೆ ಸರ್, ಈಗಾಗಲೇ ಅಲ್ಲಿನ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ಮಾಡಿದ್ದಾರೆ, ಇಷ್ಟೊಂದು ಸಮಸ್ಯೆಗಳೆಲ್ಲ ಆಗಿದೆ ಅಂತ ಗೊತ್ತಾಗಿದೆ. ಈಗ ತಾವು ಯಾವ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇದ್ದೀರಾ ಸರ್? ಅದೇ ಈಗ ಕೆಲವೊಂದು ಮೂಲಭೂತ ಸೌಕರ್ಯಗಳು ಕೊರತೆ ಅಂತ ಹೇಳ್ತಿದ್ದಾರೆ. ಅದಕ್ಕೆ ನಾವು ಸರಿಯಾಗಿ ಅನುದಾನ ಬೇಕಾಗುತ್ತೆ. ಈಗ ನಾವು ಮೂಲಭೂತ ಕೊರತೆಯನ್ನು ವರದಿ ತಗೊಂಡು ನಾವು ಹೆಡ್ ಆಫೀಸ್ ಬರೆದು ಅದಕ್ಕೆ ಸೂಕ್ತವಾದಂತ ಅನುದಾನ ಪಡೆದು ನಾವು ಈಗ ಅದು ಸರಿಪಡಿಸಕ್ ನಾವು ವ್ಯವಸ್ಥೆ ಮಾಡ್ತೀವಿ ಸರ್. ಅಂದ್ರೆ ಸುಮಾರು 2 ವರ್ಷದಿಂದ ಇದೇ ರೀತಿ ಆಗಿದೆ. ಶೌಚಾಲಯದ ಏನು ಒಂದು ಡೋರ್ ಬಾಗಿಲುಗಳು ಕಿಟಕಿಗಳು ಸರಿಯಾಗಿಲ್ಲ, ಸೊಳ್ಳೆಗಳ ಕಾಟ ಕೂಡ ಇದೆ, ಸರಿಯಾಗಿ ಒಂದು ರೂಮ್ಗೆ ಏನು ಬಾಗಿಲು ಕಿಟಕಿಗಳಿಲ್ಲ, ಈ ರೀತಿಯ ಆರೋಪ ಎಲ್ಲ ಕೇಳಿ ಬರ್ತಾ ಇದೆ. ಹಾಗಾದ್ರೆ 2 ವರ್ಷದಿಂದ ಯಾವುದೇ ಅನುದಾನಗಳು ಸರ್ಕಾರದಿಂದ ಬಿಡುಗಡೆ ಆಗಿಲ್ವಾ? ಇದಕ್ಕಂತ ಸಪ್ರೇಟ್ ಆಗಿ ಯಾವ್ದು ಅನುದಾನ ಬಿಡುಗಡೆ ಆಗಿರೋದಿಲ್ಲ. ಬಟ್ ಈಗ ನಾವು ಕೂಡಲೇ ಮಾಡ್ತೀವಿ ಸರ್. ಇನ್ನೊಂದು ಕೇಳ್ಬೇಕು, ಮಾನ್ವಿಯಲ್ಲಿ ಈ ರೀತಿ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಅದರಲ್ಲೂ ಸ್ಪೆಷಲಿ ಹಾಸ್ಟೆಲ್ ವಿಷಯಕ್ಕೆ ಸಂಬಂಧಪಟ್ಟಂತೆ, ವಿದ್ಯಾರ್ಥಿ ನಿಲಯ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಏನಕ್ಕೋಸ್ಕರ ಮಾನ್ವಿಯಲ್ಲಿ ಈ ರೀತಿ ಆಗ್ತಾ ಇದೆ ಈಗೀಗ? ಇಲ್ಲ ಸರ್, ಈಗ ನಮ್ಗೆ ಬಂದಿರೋದು ಇವತ್ತು ಗಮನಕ್ಕೆ ಬಂದಿದೆ ನನಗೆ. ಈಗ ತಾವು ಮಾತಾಡಿದ್ವಿ, ಬಟ್ ನಿನ್ನೆ ಬಂದಿದ್ದಕ್ಕೆ ಅದಕ್ಕೆ ಈಗಾಗಲೇ ನಾವು ಅದಕ್ಕೆ ಏನ್ ಕ್ರಮ ತಗೊಳ್ಬೇಕು ನಾವು ವ್ಯವಸ್ಥೆ ಈಗಾಗಲೇ ಮೇಲಾಧಿಕಾರಿಗಳು ನಾವು ಮಾತಾಡಿದೀವಿ. ಅನುದಾನ ಬಿಡುಗಡೆ ಮಾಡಕ್ ಅವ್ರನ್ನೂ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ಬಿಡುಗಡೆ ಆದ್ರೆ ನಾವೆಲ್ಲ ಕ್ರಮಗಳು ತಗೋತೀವಿ ಸರ್. ಅಂದ್ರೆ ಎಷ್ಟು ದಿನದಲ್ಲಿ ಈಗ ಈ ಒಂದು ಸಮಸ್ಯೆನ ಬಗೆಹರಿಸ್ತೀರಾ ನೀವು? ಕೂಡಲೇ ಬಗೆಹರಿಸ್ತೀವಿ ಸರ್. ಮೇಲಾಧಿಕಾರಿ ಗಮನಕ್ಕೆ ತಂದಿದೀವಿ, ಅವ್ರು ಹಣ ಬಿಡುಗಡೆ ಆಗ್ಬೇಕು, ಅದಕ್ಕೆ ಮಾಡ್ತೀವಿ. ಧನ್ಯವಾದಗಳು ಸರ್ ಈಡನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ. ನೋಡ್ತಾ ಇದ್ವಿ, ವಿದ್ಯಾರ್ಥಿಗಳ ವಸತಿ ನಿಲಯದಲ್ಲಿ ಅವ್ಯವಸ್ಥೆಯ ತಾಣವಾಗಿದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇತ್ತು. ಜೊತೆಗೆ ಹೆಸರಿಗಷ್ಟೇ ಇದು ನಿಲಯ, ಒಳಗೆ ಹೋದ್ರೆ ಸಮಸ್ಯೆಗಳ ಆಲಯ ಆಗಿದೆ ಎನ್ನುವಂತಹ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಯಾದಂತಹ ಸಂಗಮೇಶ್ ಅವರ ಜೊತೆಗೆ ಮಾತನಾಡ್ತಾ ಇದ್ವಿ. ಅವರು ಈಗ ಈಡನ್ಸ್ ನ್ಯೂಸ್ಗೆ ಒಂದು ಭರವಸೆಯನ್ನ ನೀಡಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ವಿಷಯ ಗಮನಕ್ಕೆ ಬಂದಿದೆ, ಕೂಡಲೇ ಇದಕ್ಕೆ ಕ್ರಮಗಳನ್ನ ತೆಗೆದುಕೊಳ್ತೇವೆ, ಮೇಲಾಧಿಕಾರಿಗಳ ಗಮನಕ್ಕೂ ಕೂಡ ತರಲಾಗಿದೆ, ಅನುದಾನವನ್ನ ಬಿಡುಗಡೆ ಮಾಡ್ಲಿಕ್ಕೂ ಕೂಡ ಹೇಳಿದ್ದೀವಿ. ಇನ್ನೇನು ಕೆಲವೇ ದಿನಗಳಲ್ಲಿ ಈ ಒಂದು ಸಮಸ್ಯೆಯನ್ನ ಬಗೆಹರಿಸುವಂತಹ ಕೆಲಸದಲ್ಲಿ ಪಾಲ್ಗೊಳ್ತೇವೆ ಎಂಬುದಾಗಿ ಈಗ ಸ್ವತಃ ಸಂಗಮೇಶ್ ಅವರು, ಏನು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಜಿಲ್ಲಾಧಿಕಾರಿಯಾದಂತಹ ಸಂಗಮೇಶ್ ಅವರು ಈಡನ್ಸ್ ನ್ಯೂಸ್ಗೆ ಭರವಸೆಯನ್ನ ನೀಡಿರುವಂತದ್ದು. ಬೆಕ್ಕೆ ಬೆಕ್ಕು ಬೆಕ್ಕೆ ಬೆಕ್ಕು ಎಲ್ಲಿವರೆಗೆ ಹೋರಾಟ? ನನ್ನ ಹೆಸರು ಕಾಸಿಮ್ ಅಂತ. ಏನು ಸಮಸ್ಯೆ ಏನಾಗಿದೆ? ಹೇಗೆ ಹೋರಾಟ ಮಾಡ್ತಾ ಇದ್ರಿ? ನಾನು ಮೈನಾರಿಟಿ ಬಾಲಕರ ಹಾಸ್ಟೆಲ್ ಇಂದ ಮಾತಾಡ್ತಾ ಇರೋದು. ನಮ್ಗೆ ಮೂಲಭೂತ ಸೌಕರ್ಯಗಳಿಲ್ಲ. ಮೊದಲನೇದಾಗಿ ಬಾತ್ರೂಮ್ಗಳು ಕ್ಲೀನ್ ಇರಲ್ಲ, ಮತ್ತೆ ಹುಡುಗರಿಗೆ ಡೋರ್ಸ್ ಇರಲ್ಲ. ಅವು ಕಾಲಿಡ್ ಹೋದಾಗೆಲ್ಲ ಸೊಳ್ಳೆ ಎಲ್ಲ ಕಷ್ಟಿರ್ತವೆ. ಅದರಿಂದ ಮಲೇರಿಯಲ್, ಡೆಂಗು ಫೀವರ್ಗಳು ಡಿಸೀಸ್ ಕೂಡ ಬಂದಿದೆ. ಆದ್ರೆ ಹೇಳಿದ್ರು ಕೂಡ ವಾರ್ಡನ್ ಸರ್ಗಳು ತಲೆಗೆ ತಗೋದಿಲ್ಲ. ಮಾಡ್ಸಿವಪ್ಪ ಅಂತಾರೆ, ಮತ್ತೆ ಇಗ್ನೋರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ತದನಂತರ ಅಂದ್ರೆ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇಲ್ಲ. ಆಟೋ ಎಕ್ಸಾಮ್ ಟೈಮ್ ಅಲ್ಲಿ ಕರೆಸ್ತಾರೆ. ಅದು ತುಂಬಾ ಜಗಳ ಆಡ್ಬೇಕು ಅವ್ರ ಹತ್ರ ಜಗಳ ಆಡಿದ್ರೆ ಮಾತ್ರ ಅವಾಗ ಅವ್ರು ಕರೆಸ್ತಾರೆ. ಇಲ್ಲಾಂದ್ರೆ ಅವ್ರು ನಾರ್ಮಲ್ ಆಗಿ ನಾವು ಕಾಲ್ ಮಾಡಿ ಕೇಳಿದ್ರೆ ಇಲ್ಲಪ್ಪ ನಿಮ್ಗೆ ಬಜೆಟ್ ಇಲ್ಲ, ನಾನು ಕರ್ಸಲ್ಲ ಅಂತಿದೆ. ಅಲ್ಲ ರೀ, ಈಗ ತುಂಬಾ ದೂರ ಆಗುತ್ತೆ ನಿಮ್ಗೆ? 8 ಕಿಲೋಮೀಟರ್ ಆಗುತ್ತೆ ಸರ್ ಇಲ್ಲಿಂದ. ಎಲ್ಲಿಗೆ? ಕಾಲೇಜಿಗೆ. ಹಾಸ್ಟೆಲ್ ಇಂದ ಕಾಲೇಜಿಗೆ, ಮಾನ್ವಿ ಸಿಟಿಗೆ ಪತ್ತೊಂದರಿಂದ ದೂರ ಇದೆ ಸರ್. ಮುಷ್ಟು ರೋಡ್ ಅಲ್ಲಿ ಇದೆ ಹಾಸ್ಟೆಲ್. ಹಂಗಾಗಿ ಟ್ರಾನ್ಸ್ಪೋರ್ಟ್ ವೆಹಿಕಲ್ ಇಲ್ಲ. ಊಟ ವ್ಯವಸ್ಥೆ ಎಲ್ಲ ಸರಿಯಾಗಿಲ್ವಾ? ಅಥವಾ ಈ ರೀತಿಯಾಗಿ ಹೋರಾಟ ಮಾಡ್ತಾರಲ್ಲ, ಏನ್ ಕಾರಣ? ಏನದಕ್ಕೆ ಕಾರಣ ಊಟ ಸರ್ ಕಂಜೆಸ್ಟೆಡ್ ಆಗಿ ಕೊಡ್ತಾರೆ. ತರಕಾರೀಸ್ ಇರಲ್ಲ ಊಟದಲ್ಲಿ.
ಮತ್ತೆ ಸಾಂಬಾರೆಲ್ಲ ನೀರಾಗಿರುತ್ತೆ. ಕೆಲವೊಂದ್ಸತಿ ಹೇಳಿದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ, ಮನೆ ಊಟ ಮನೆಯಲ್ಲಿ ನಿಮ್ಗೆ ಇದೇ 3 ಹೊತ್ತು ಕರೆಕ್ಟ್ ಆಗಿ ಸಿಗುತ್ತಾ ಅಂತ ಪ್ರಶ್ನಿಸ್ತಾರೆ ನಮ್ಮ ಈ ರೀತಿ ಅಂತಾರ. ಈ ರೀತಿ ಅಂತ. ಯಾರು ಅವ್ರು ಹೇಳೋದು? ನೀಲಾಪಾಲಕರೇ ಅವ್ರೆ. ಮತ್ತೆ ನಾವೇನಾದ್ರೂ ತೊಂದರೆಗಳು ಹೇಳ್ಪಟ್ಟಾಗ ನಿಮ್ದು ಲೀಸ್ಟ್ ತೆಗ್ದಾಕ್ತಿವಿ ಆ ತರ ಕೂಡ ಬೆದರಿಕೆ ಹಾಕ್ತಾರೆ. ಅಂದ್ರೆ ವಾರ್ನಿಂಗ್ ಬೆದರಿಕೆ ಹಾಕ್ತಾರೆ. ಇವ್ರು ಯಾರು ತೆಗೆದ ಸರ್ಕಾರ ಕೊಡುತ್ತಲ್ರಿ? ಅಲ್ಲ, ಇವ್ ಸರ್ಕಾರ ಕೊಟ್ಟರು ಕೂಡ ಮತ್ತೆ ಇವ್ರು ಯಾಕೆ ಬೆದರಿಕೆ ಹಾಕ ತಪ್ಪಲ್ಲ? ಈಗ ತೆಗೆದಾಕ್ತಿವಿ ಅನ್ನೋಕೆ ತಪ್ಪು ಸರ್. ನಾವು ಎಲ್ಲ ಅನುಭವಿಸಿ ಇವತ್ತು ಈ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಅಂದ್ರೆ ಹಾಸ್ಟೆಲ್ಗೆ ಬೀಗ ಹಾಕಿರ ಟಿಫನ್ ಏನ್ ವ್ಯವಸ್ಥೆ ಮಾಡಿಲ್ಲ? ಬೆಳಗ್ಗೆ ಟಿಫಿನ್ ಮಾಡಿಲ್ಲ ಸರ್. ಮಾಡಿಲ್ಲ. ಅಂದ್ರೆ ಏನ್ ಕಿಟ್ ವ್ಯವಸ್ಥೆ ಕೊಡ್ತದಾರ? ಕಿಟ್ ಇಲ್ಲ ಸರ್, 2 ತಿಂಗಳಿಂದ ಕಿಟ್ ಇಲ್ಲ ಸರ್. ಅಂದ್ರೆ ಏನಂತ ಹೇಳ್ತಾರೆ ಕಿಟ್? ಅವರು ಬಜೆಟ್ ಆಗಿಲ್ಲ ಅಂತ ಹೇಳ್ತಿದ್ದಾರೆ. ಯಾರು? ನೀಲಾಪಾಲಕರು. ಮತ್ತೆ ಈ ರೀತಿಯಾಗಿ ಸರ್ಕಾರ ಕೊಡ್ತದಲ್ರಿ ಲಕ್ಷಾಂತರ ರೂಪಾಯಿ, ಕೋಟಿಗಟ್ಟಲೆ ಕೊಡ್ತೇನೆ ಅಂತ ಅವ್ರಿಗೆ ಬಜೆಟ್ ಇಲ್ಲಪ್ಪ. ನಾನು ಕೈಯಿಂದ ಹಾಕತೀನಿ, ನಾನು ಸಾಲ ಮಾಡಿ ಹಾಕತೀನಿ, ಅಲ್ಲಿ 40,000-50,000 ಸಾಲ ಮಾಡೀನಿ ಅಂತ ಅವ್ರ ಫೋನ್ ಪೇ ಟ್ರಾನ್ಸಾಕ್ಷನ್ ನಮ್ಗೆ ತೋರಿಸ್ತಾರೆ. ಅವ್ರದಲ್ಲಿ ಇದಿದೆ ಅನ್ಸುತ್ತೆ. ಸರ್ಕಾರ ನೋಡಿದ್ರೆ ಸರ್ ಲಕ್ಷಾಂತರ ಕೊಟ್ಟೆ, ಅವ್ರು ನೋಡಿದ್ರೆ ಹಿಂಗ್ ಅಂತಿದ್ದಾರೆ. ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷ ಜಾವೇದ್ ಖಾನ್ ಸರ್. ಇವತ್ತಿನ ವಿಷಯ ಏನಂತಂದ್ರೆ, ಬೆಳಗ್ಗೆ ನನ್ಗೊಂದ್ ಕರೆ ಬಂತು. ಕರೆ ಬಂದಾಗ ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ಒಂದು ವಸತಿ ನಿಲಯದಲ್ಲಿ ಏನ್ ಮುಷ್ಟೂರು ರಸ್ತೆಯಲ್ಲಿದೆ, ನಾವಿಲ್ಲಿ ಬಂದು ನೋಡಿದಾಗ ಆ ವಸತಿ ನಿಲಯದ ವಿದ್ಯಾರ್ಥಿಗಳು ಧರಣಿ ಕುಂತಿದ್ರು. ಏನ್ ವಿಷಯ ಅಂತ ಕೇಳಿದ್ರೆ, ಸರಿಯಾದ ಸೌಲಭ್ಯಗಳು ಏನು ಸರ್ಕಾರದಿಂದ ಸಹಸ್ರಾರು ಕೋಟಿ ಅನುದಾನ ಮೈನಾರಿಟಿಯಿಂದ ಮಾನ್ಯ ಸಚಿವರಾದಂತ ಜಮೀರ್ ಅಹಮದ್ ಖಾನ್ ಸಾಬ್ ಅವರು ಪದೇ ತಮ್ಮ ಭಾಷಣದಲ್ಲಿ ಹೇಳ್ತಾರೆ ದೊಡ್ಡದಾಗಿ, ಅಲ್ಪಸಂಖ್ಯಾತರ ಮಕ್ಕಳಿಗೆ ಅವರಿಗೆ ಎಲ್ಲರಿಗೂ ನಾವು ಚೆನ್ನಾಗಿ ಮಾಡಿಕೊಡ್ತೀವಿ ಅಂತ. ಏನ್ರಿ ಜಮೀರ್ ಅಹಮದ್ ಖಾನ್ ಸಾಬ್ರೆ, ನೀವ್ ಇದೇ ಮಾಡೋದಾ? ಇವತ್ತು ನಮ್ಮ ಸಂಘಟನೆಯಿಂದ ನಿಮ್ಗೊಂದು ಪತ್ರ ಬರಿತಾ ಇದೀವಿ. ಆಮೇಲೆ ಇಲ್ಲಿ ಯಾರು ವಾರ್ಡನ್ ಇದ್ದಾರೆ, ಇಲ್ಲಿ ಯಾರು ಸಂಬಂಧಪಟ್ಟ ಅಧಿಕಾರಿ ಇದ್ದಾರೆ, ಏನ್ ತಾಲೂಕ್ ಅಧಿಕಾರಿ ಇದ್ದಾರೆ, ಅವ್ರನ್ನ ತಕ್ಷಣವೇ ಸಸ್ಪೆಂಡ್ ಮಾಡ್ಬೇಕು. ವಿದ್ಯಾಭ್ಯಾಸ ಮೇಲೆ ನೀವು ವಂಚನೆ ಮಾಡುವಂತ ಈ ವಾರ್ಡನ್ ಮತ್ತು ಏನು ಇಲ್ಲಿನ ತಾಲೂಕ್ ಅಧಿಕಾರಿ ಇದ್ದಾರೆ ಈ ಸಂಬಂಧಪಟ್ಟ ಮೈನಾರಿಟಿ ಹಾಸ್ಟೆಲ್ಗೆ, ಅವ್ರು ಕೂಡಲೇ ಏನು ಕೆಲಸದಿಂದ ವಜಾ ಮಾಡಿ ಆ ಮಕ್ಕಳಿಗೆ ಸರಿಯಾದ ಸ್ಪೋರ್ಟ್ಸ್ ಕಿಟ್ಟು, ಆಮೇಲೆ ಫಲವತ್ತಾದ ಊಟ ಉಪಹಾರ, ಹಾಗೆ ಅವರಿಗೆ ರಾತ್ರಿ ಸೊಳ್ಳೆ ಕಸ್ತಾ ಇವೆ, ಆ ಸೊಳ್ಳೆ ಬರ್ತಾ ಇದಕ್ಕೆ ಫಾಗಿಂಗ್ ಮಾಡೋಕೆ, ಆಮೇಲೆ ಶೌಚಾಲಯಗಳು ಸ್ವಚ್ಛವಾಗಿಡೋಕೆ, ಆಮೇಲೆ ವಿದ್ಯಾಭ್ಯಾಸಕ್ಕೆ ಏನು ಕೊರತೆಗಳಾಗಿವೆ ಅವರೆಲ್ಲ ವಿದ್ಯಾಭ್ಯಾಸಕ್ಕೆ ಅವರ ಪಠ್ಯ ಪುಸ್ತಕಗಳನ್ನು ಕೊಡುವ ಮೂಲಕ ಏನು ಮೈನಾರಿಟಿಯ ಒಂದು ಫಂಡ್ ಅನ್ನು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು, ನಿಮ್ಮ ಜೇಬು ಲೂಟಿ ಮಾಡ್ಕೋಬಾರ್ದು ಅಂತೇಳಿ ಏನ್ ನಾನು ಮಾಧ್ಯಮದ ಮುಖಾಂತರ ಜಮೀರ್ ಅಹಮದ್ ಖಾನ್ ಸಾಬ್ರವರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಏನು ಹಾಗೆ ಸಂಗಮೇಶ್ ಸಾಹೇಬ್ರು ಇದ್ದಾರೆ, ಡಿ ಡಿ ಸಾಹೇಬ್ರೆ ಇಲ್ಲಿ ಬಂದು ನೋಡ್ಬೇಕು, ನೀವು ಇವ್ರನ್ನ ತಕ್ಷಣವೇ ವಜಾ ಮಾಡ್ಬೇಕು. ಇಲ್ಲ ಅಂತಂದ್ರೆ ಮಾನ್ವಿ ತಾಲೂಕ್ ಸಂಪೂರ್ಣ ನಾವು ಏನು ಎಲ್ಲಿ ಹಾಸ್ಟೆಲ್ಗಳು ಮೈನಾರಿಟಿ ಹಾಸ್ಟೆಲ್ಗಳಿವೆ ಅದಕ್ಕೆ ಗೇಟ್ ಹಾಕಿ ಮುತ್ತಿಗೆ ಹಾಕಿ ಏನು ನಾಳೆ ಅಥವಾ ನಾಡಿದ್ದು ನಾವು ಹೋರಾಟವನ್ನು ಹಮ್ಮಿಕೊಂಡು ಇದಕ್ಕೆ ಸತತ ನ್ಯಾಯ ಕೊಡಿಸೋಕೆ ನಾವು ಪ್ರಯತ್ನ ಮಾಡ್ತೀವಿ. ಧನ್ಯವಾದಗಳು. ನನ್ನ ಹೆಸರು ಬಂದು ಸರ್ ಹುಸೇನ್ ಬಾಷಾ ಅಂತ. ನೀವು ಏನ್ ಸಮಸ್ಯೆ ಏನಾಗಿದೆ ಸರ್? ನಮ್ಮ ಮೈನಾರಿಟಿ ಹಾಸ್ಟೆಲ್ ಅಲ್ಲಿ ಹಲವಾರು ಸಮಸ್ಯೆಗಳಿದೆ ಸರ್. ಯಾವ್ದು ಹಾಸ್ಟೆಲ್ ಅದು? ಮೈನಾರಿಟಿ ಹಾಸ್ಟೆಲ್ ಸರ್. ಅದು ಯಾವ್ದು? ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರ ಬಾಲಕರ ವಸತಿ ನಿಲಯ. ಎಲ್ಲಿ? ಯಾವ ಊರು? ಇದು ಮಾನ್ವಿ ಸರ್. ಮಾನ್ವಿಯಲ್ಲಿ ನಮ್ಮ ಸಮಸ್ಯೆಗಳು ಸರ್ ಹೀಗಿವೆ. ಕಿಟ್ ಬಾಕ್ಸ್ ಬರ್ತಾ ಇಲ್ಲ ಸರ್, 2 ಮಂತ್ ಆಯ್ತು ಸರ್. ಇಲ್ಲಿಗೆ ನಮ್ಮ ಬೇಡಿಕೆಗಳನ್ನು ನಿರ್ವಹಿಸ್ತಿಲ್ಲ ಸರ್. ಆಮೇಲೆ ಬುಕ್ಸ್ ಗಳು ಸರ್, ಗೈಡ್ಸ್ ಗಳು ಬರ್ತಾ ಇಲ್ಲ, ಸಿಟಿ ಬುಕ್ಸ್ ಗಳು ಬರ್ತಾ ಇಲ್ಲ. ಮತ್ತೆ ಸರ್ ಸೆಕೆಂಡ್ PUC ಸಿಲೆಬಸ್ ಬುಕ್ ಗಳು ಇಲ್ಲ ಸರ್. ಸೆಕೆಂಡ್ PUC ಸಿಲೆಬಸ್ ಬುಕ್ ಗಳು ಇಲ್ಲ. ನಮ್ಗೆ ರೋಡಿನ ವ್ಯವಸ್ಥೆ ಇಲ್ಲ ಸರ್, ಆಟೋ ವ್ಯವಸ್ಥೆ ಇಲ್ಲ, ಮತ್ತೆ ಬಾತ್ರೂಮ್ಸ್ ಆಗ್ಲಿ ಟಾಯ್ಲೆಟ್ಸ್ ಎಲ್ಲ ಡೋರ್ಗಳೆಲ್ಲ ಇವಾಗಿವೆ ಸರ್, ಮುರಿದೋಗಿವೆ. ಆಮೇಲೆ ಸ್ಪೋರ್ಟ್ಸ್ ಕಿಟ್ಸ್ ಗಳು ಇಲ್ಲ ಸರ್. ಏನಾದ್ರು ಕೇಳಿದ್ರೆ ಸಮಸ್ಯೆನ ಆಯ್ತಪ್ಪ ಬಗೆಹರಿಸ್ತೀನಿ ಅಂತ ಆ ಕಾರಣ ತಾತ್ಕಾಲಿಕವಾಗಿ ಹೇಳ್ತಾರೆ ಸರ್. ಬಟ್ 2 ತಿಂಗಳಿಂದ ನಾವು ಕೇಳ್ತಾನೆ ಇದೀವಿ ಸರ್. 2 ತಿಂಗಳ ತನಕ ಅವರು ಏನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ವಾರ್ಡನ್ ಸರ್ ಆಗ್ಲಿ, ತಾಲೂಕ್ ಆಫೀಸರ್ ಆಗ್ಲಿ, ಮಹಾಲಿಂಗಪ್ಪ ಸರ್. ಇವತ್ತು ಕಾಲ್ ಮಾಡಿದ್ರೆ ಅವ್ರು ಏನಂತಾರೆ, ನಿಮ್ ಹಣೆ ಬಾರಪ್ಪ, ನಮ್ಗೇನ್ ಹೇಳ್ತಿರವೆಲ್ಲ, ನಮ್ಗ್ ಬಿಟ್ಟಿಲ್ಲ, ವಾರ್ಡನ್ ಸರ್ ನೀವು ಉಂಟು ಆ ತರ ಅಂತ ಹೇಳ್ತಾರೆ ಸರ್. ಮಹಾಲಿಂಗಪ್ಪ ಸರ್, ತಾಲೂಕ್ ಆಫೀಸರ್. ಏನಂತ ಹೇಳ್ತಾರೆ? ನಿಮ್ ಹಣೆ ಬಾರಪ್ಪ, ನಮ್ಗೇನು, ನಾವು ನೀವು ಉಂಟು, ನಿಮ್ಮ ವಾರ್ಡನ್ ಉಂಟು, ನೀವೇನಾದ್ರೂ ಮಾಡ್ಕೊಳ್ಳಿ, ನನ್ಗೆ ಯಾಕೆ ಕೇಳ್ತೀರಾ ಸಮಸ್ಯೆಗಳು ನೀವು? ವಾರ್ಡನ್ ಹೆಸರೇನು? ರಮೇಶ್ ನಾಯಕ್ ಸರ್. ಮತ್ತೆ ಈ ರೀತಿ ಆಗಿದೆ ಹೆಂಗ್ರಿ? ಸರ್ಕಾರ ಕೊಡ್ತಕ್ಕಂಥದ್ದು ನಿಮಗೆ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಅನುದಾನ ಕೊಡುತ್ತೆ ಎಲ್ಲ ನಿಮಗೆಲ್ಲ ಫೆಸಿಲಿಟಿ ಕೊಡಕ್ಕೆ. ಏನ್ ಲೂಟಿ ಮಾಡ್ತಾರೆ ಯಾರಾದ್ರು? ಅದ್ರ ಬಗ್ಗೆ ನಮ್ಗೇನು ಮಾಹಿತಿ ಇಲ್ಲ ಸರ್. ಬಟ್ ನಮ್ಗೆ ಸರಿಯಾದಂತಹ ವ್ಯವಸ್ಥೆಯನ್ನು ಕೊಂಡ್ಕೊಳ್ತಾ ಇಲ್ಲ ಸರ್. ನಾವು ಸೌಲಭ್ಯಗಳಿಲ್ಲ ಸರ್.
ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಇವತ್ತು ಹೊರಗಡೆ ಗೇಟ್ ಅನ್ನ ಹಾಕಿ ಸ್ಟ್ರೈಕಿಗೆ ಕುಂತಿದ್ವಿ ಸರ್. ಅಂದ್ರೆ ನಿಮ್ಗೆ ಊಟದ ವ್ಯವಸ್ಥೆ ಎಲ್ಲ ಊಟದ ವ್ಯವಸ್ಥೆ ಇದೆ ಸರ್, ಬಟ್ ಚಿಕನ್ ಅಂತ ಬಂದ್ರೆಗಿನ ಸರ್ 35-36 ವಿದ್ಯಾರ್ಥಿಗಳಿಗೆ ಸರ್ 4 ಕೆಜಿ ಕೊಡ್ತಾರೆ ಸರ್. ಅದು ಹಂಗಿಲ್ಲ ಸರ್ ನಮ್ಮ ವಿದ್ಯಾರ್ಥಿಗಳಿಗೆ, ಅದೊಂದು ಸಮಸ್ಯೆ ಇದೆ ಸರ್. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೆಕ್ಕೆ ಬೆಕ್ಕು, ಬೆಕ್ಕೆ ಬೆಕ್ಕು, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಬೇಕೇ ಬೇಕು, ಎಲ್ಲಿವರೆಗೂ. ಕ್ರಾಶ್ ಕೋರ್ಸ್ ಅಂದರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್. ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಈ ಕೋರ್ಸ್ನ. 30 ಡೇಸಿಂದ 45 ಡೇಸು ಇರುತ್ತೆ ಕ್ರಾಶ್ ಕೋರ್ಸು. ಬೆಳಗ್ಗೆ 8ರಿಂದ ಸಾಯಂಕಾಲ 8 ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. ಪ್ರತಿ ಸಬ್ಜೆಕ್ಟು ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಾಟ್ನಿ, ಝುವಾಲಜಿ ಪ್ರತಿ ಸಬ್ಜೆಕ್ಟು ಕೂಡ 1.5 ಅವರ್ ಟೀಚಿಂಗ್ ಮಾಡ್ತೀವಿ, 90 ಮಿನಿಟ್ಸು. ಮತ್ತು ಡೈಲಿ ಟೆಸ್ಟು ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನನೂ. ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ, ಕಾನ್ಸೆಪ್ಟ್ ಮಾತ್ರನೇ ಹೇಳ್ಕೊಡ್ತೀವಿ. ನೀಟಿಗೆ ಬರೋ ಕಾನ್ಸೆಪ್ಟು, CETಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ 45 ದಿನದಲ್ಲಿ. ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ನ ನಾವು ಓದಿಸಲ್ಲ. ಸೊ ಅದರಿಂದ ಏನಾಗುತ್ತೆ, 45 ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ. ಯಾರು ಸಿಂಗಲ್ ಪೇರೆಂಟ್ಸ್ ಇದ್ದಾರೆ ಅಂಥ ಒಂದು ಮಕ್ಕಳಿಗೆ ನಾವು ಖಂಡಿತ ಫೀಸಲ್ಲಿ ರಿಯಾಯಿತಿ ಇರುತ್ತೆ. ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಲ್ಲಿ, ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಲ್ಲಿ ರಿಯಾಯಿತಿ ಕೊಡ್ತೀವಿ. ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗುತ್ತೆ. ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ, ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಇರ್ತೀವಿ.